ನಿದ್ದೆ ಮಾಡ್ತಿರ್ಬೇಕಾದ್ರೆ ಯಾರಾದರೂ ಎಬ್ಬಿಸ್ತಾ ಇದ್ದರೆ ಟೈಮ್ ಆಯ್ತು ಎದ್ದೇಳು ಅಂದರೆ ಇನ್ನೂ ಜಾಸ್ತಿ ನಿದ್ದೆ ಬರ್ತಾ ಇರುತ್ತೆ. ಹೌದು ತಾನೇ? ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಮೈ ಮಿನಿ ಲಾಗ್. ಇವತ್ತು ಯೋಗವರು ಕೆಲಸಕ್ಕೆಲ್ಲ ಹೋಗಿಲ್ಲ ಅಂದ್ಬಿಟ್ಟು ಮನೇಲೇ ಇದ್ದರು. ಅದರಿಂದ ನಾನು ಆರಾಮ್ಸೆ ನಿದ್ದೆ ಮಾಡಿದೆ. ಆಮೇಲೆ ಟೈಮ್ ಆಯ್ತು ಎದ್ದೇಳಮ್ಮ ಎದ್ದೇಳಮ್ಮ ಅಂದ್ಬಿಟ್ಟು ಅವ್ರು ಮನೇಲಿದ್ದರೆ ಹೋಗ್ತಾ ಬರ್ತಾ ಎದ್ದೇಳಮ್ಮ ಎದ್ದೇಳಮ್ಮ ಎಬ್ಬಿಸ್ತಾನೆ ಇರ್ತಾರೆ. ಅವ್ರು ಕರೀತಾ ಇದ್ದಷ್ಟು ನನಗೆ ಇನ್ನೂ ನಿದ್ದೆ ಅಂತ ಬರ್ತಾನೆ ಇರುತ್ತೆ. ಎದ್ದೇಳೋದಕ್ಕಲ್ಲ, ಅದು ನಮ್ಮ ಪಡೆ ನಮ್ಗೆ ಬಿಟ್ಬಿಟ್ರೆ ಬೇಗ ನಾವೇ ಎದ್ಬಿಡ್ತೀವಿ. ಆದರೆ ಎಬ್ಬಿಸ್ತಾ ಇದ್ದಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ. ಈ ರೀತಿ ನಿಮ್ಗೆ ಯಾರಿಗಾರ ಅನಿಸುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇವತ್ತು ಹೊಸ ಬ್ರಷ್ ಇತ್ತಲ್ಲ, ಇದು ಬರೀ ಹೆಣ್ಮಕ್ಳು ಮಾತ್ರ ಈ ಅಭ್ಯಾಸ ಅಂದ್ಕೊಂಡಿದ್ದೆ. ಏನೋ ಹೊಸ್ದಾಗಿ ತೊಗೊಂಬಂದಾಗ ಅದನ್ನ ಯೂಸ್ ಮಾಡೋದು. ಯೋಗರು ಕೂಡ ಅವ್ರ ಕಿಟಕಿಯೆಲ್ಲ ಕ್ಲೀನ್ ಮಾಡೋದೇ ಇಲ್ಲ. ನಾನೇನಾದರೂ ಹಬ್ಬಕ್ಕೆ ಮಾಡು ಅಂದರೆ ಮಾತ್ರ ಮಾಡೋದು. ಇವತ್ತು ಅವರೇನೆ ತೊಗೊಂಡು ಕಿಟಕಿಯೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಹೊಸ ಬ್ರಷ್ ಹೇಗೆ ಯೂಸ್ ಆಗುತ್ತೆ ನೋಡೋಣ ಅಂದ್ಬಿಟ್ಟು ಅಷ್ಟರಲ್ಲಿ ನಾನು ಸ್ನಾನ ಎಲ್ಲ ಮಾಡಿಬಂದು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ. ತುಂಬ ದಿನದಿಂದ ಪೀಡಿಸ್ತಾ ಇದ್ದೆ, ಎಗ್ ರೋಲ್ ಮಾಡಿಕೊಡು ಅಂತ ಹೇಳ್ಬಿಟ್ಟು. ಇವತ್ತು ಮನೇಲಿದ್ದೀನಲ್ಲ, ಬೆಳಗ್ಗೆ ಟಿಫನ್ಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ಟೈಮ್ ಆಯಿತು. ಇತ್ತೀಚೆಗೆ ಏನು ಮಾಡೋದೇ ಇಲ್ಲ ಅವರು. ಯಾವಾಗಾದರೂ ಒಂದು ಸಲ ತಿಂದಿರ್ಬೋದೇನೋ ಅಷ್ಟೇ. ಮೈಸೂರಲ್ಲಿ ಯಾವಾಗ ಹೋದಾಗ ತಿಂದಿದ್ದು, ಅದಾದ್ಮೇಲೆ ಒಂದು ಸಲ ತಿಂದಿದ್ದೀನಿ ಅಷ್ಟೇ. ಅವರಿಗೆ ಚಪಾತಿ ಎಲ್ಲ ನಾನು ಮಾಡಿಟ್ಕೊಟ್ಬಿಟ್ರೆ ಅವ್ರು ಆಮ್ಲೆಟ್ ಮಾಡಿಕೊಂಡು ಎಗ್ ರೋಲ್ ಮಾಡ್ಕೊತಾರೆ ಅಂದ್ಬಿಟ್ಟು. ನನಗೆ ತುಂಬ ಇಷ್ಟ ಅವರಿದ್ದರೆ ಈ ಥರ ಜಾಲಿಯಾಗಿ ಅಡುಗೆ ಮಾಡಿಕೊಂಡು ಜೊತೇಲಿ ಮಾತಾಡ್ಕೊಂಡಿರೋಕ್ಕೆ. ನನಗೆ ಇತ್ತೀಚೆಗೆ ಇದೊಂದು ಅನುಭವ ಆಯಿತು. ನಾವು ಹೆಣ್ಮಕ್ಳು ಏನಾದರೂ ಕೆಲಸ ಮಾಡಿದ್ರೆ, ಮನೆ ಕೆಲಸನ ಹೆಂಡ್ತಿನ ಹೇಗೆ ಇಟ್ಕೊಂಡಿದ್ದಾನೆ ಹಿಂಗೆ ಇಟ್ಕೋಬೇಕು ಅಂತ ಹೇಳ್ತಾರೆ. ಅದೇ ಮನೇಲಿ ಗಂಡಸರು ಏನಾದರೂ ಕೆಲಸ ಮಾಡಿಬಿಟ್ರೆ ಕಣ್ಣಲ್ಲೇ ಎದುರಿಸಿ ಇಟ್ಕೊಂಡಿದ್ದೀವಿ, ಬೈದಲ್ಲಿ ಇಟ್ಕೊಂಡಿದ್ದೀವಿ ಅಂತ ಅಂತಾರೆ. ಇತ್ತೀಚೆಗೆ ಒಬ್ಬರು ಈ ಮಾತನ್ನು ನನಗೆ ಪರ್ಸ್ನಲಾಗಿ ಹೇಳಿದ್ದು, ಕಣ್ಣಲ್ಲಿ ಎದುರಿಸಿ ಇಟ್ಕೊಂಡಿದ್ದೀನಿ ಅಂತ. ಕಣ್ಣಲ್ಲಿ ಎದುರಿಸಿ ಇಟ್ಕೊಂಡ ತಕ್ಷಣ ಮನೆ ಕೆಲಸ ಯಾವ ಗಂಡಸರೂ ಕೂಡ ಮಾಡೋದಿಲ್ಲ. ನಾವು ಪ್ರೀತಿಯಿಂದ ಕೆಲವೊಂದು ವಿಚಾರದಲ್ಲಿ ಸೋತಾಗಷ್ಟೇ ನಮ್ಗೆ ಇಷ್ಟ ಆಗೋ ಥರ ಅವರು ಪ್ರೀತಿಯಿಂದ ಅಡುಗೆ ಮಾಡಿಕೊಡ್ತಾರೆ ಹೊರತು ಯಾವುದೇ ರೀತಿ ಬೈಕಾಗಲಿ ಏನೂ ಅಲ್ಲ ಅಂತ ನನಗಂತ ಆ ಥರ ಅನಿಸುತ್ತೆ ನನಗೆ. ನಿಮಗಿದು ಸರಿನಾ ತಪ್ಪಾ ಅಂತ ಹೇಳಿ ಕಮೆಂಟ್ ಮಾಡಿ. ಭಯನೇ ಬೇರೆ, ಪ್ರೀತಿನೇ ಬೇರೆ. ಭಯದಲ್ಲಿ 1 ದಿನ 2 ದಿನ ಕೆಲಸ ಮಾಡಿಸ್ಬೋದು. ಪ್ರತಿದಿನವೂ ಎಲ್ಪ್ ಮಾಡೋ ಮನಸ್ಸು ಬರೋಲ್ಲ ಬೈಕೆ. ಇನ್ನು ಬಿಸಿಯಾಗಿ ಖಾರವಾಗಿ ಎಗ್ ರೋಲ್ ತಿಂದೆ, ಮಯೋನೈಸ್ ಹಾಕ್ಕೊಟ್ಟಿದ್ರು ಇವತ್ತು. ಸಕ್ಕತ್ತಾಗಿತ್ತು. ಒಂಥರ ತುಂಬ ದಿನ ಆಗಿತ್ತಲ್ಲ, ಹೊಟ್ಟೆ ತುಂಬ ತಿಂದ್ಬಿಟ್ಟು ಮಡಕೆಲಿಟ್ಟಿರೋ ತಣ್ಣಗಿರೋ ನೀರನ್ನ ಕುಡಿದ್ಬಿಟ್ಟು ಇನ್ನು ಅವ್ರು ಇವತ್ತು ಆಟೋ ರಿಪೇರಿಗೆ ಅಂತ ಹೊರಡಬೇಕಿತ್ತು. ಅದಕ್ಕೋಸ್ಕರ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ. ಸ್ವಲ್ಪ ಅವ್ರನ್ನ ತೀಟೆ ಮಾಡ್ಕೊಂಡು ಕಾಲು ಎಳ್ಕೊಂಡು ಇರ್ತೀನಿ. ಯಾವಾಗಲೂ ಒಬ್ಬಳೇ ಮನೇಲಿದ್ದಾಗ ಈ ರೀತಿ ಅವ್ರು ಸಿಕ್ಕರು ಸಾಕು, ನನಗೆ ಒಳ್ಳೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅವ್ರ ಹತ್ರ ತೀಟ್ಲೆ ಮಾಡಿಕೊಂಡು ಇನ್ನು ಅವ್ರು ಸರಿ ಟೈಮ್ ಆಯಿತು ಬೇಗ ಹೋಗಿ ಬಂದುಬಿಡ್ತೀನಿ ಅಂದ್ಬಿಟ್ಟು ಆಟೋ ರೆಡಿ ಮಾಡ್ಸೋಕೆ ಹೋದರು. ನಮ್ಮ ರಾಮು ಯಾಕೋ ಹೋಗುವಾಗ ಹೊರಗಡೆ ಕೂತ್ಕೊಂಡಿದ್ದಾನೆ. ಅವನಿಗೊಂದೆರಡು ಚಪಾತಿ ಹಾಕೋಣ ಇವತ್ತು ನಮ್ಮ ಜೊತೆ, ಅವನು ಚಪಾತಿ ತಿನ್ನಲಿ ಅಂದ್ಬಿಟ್ಟು ಅವನಿಗೂ ಕೂಡ ಟಿಫನಿಗೆ ಇವತ್ತು ಚಪಾತಿನೇ ಮಾಡಿದ್ವಿ. ಎಗ್ ರೋಲ್ ಅಂತೂ ಸಗದಾಗಿತ್ತು. ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿ ಹೋಯಿತು ಅಂತಲೇ ಹೇಳ್ಬೋದು. ಇನ್ನು ಅವರು ಆಟೋ ಎಲ್ಲ ರೆಡಿ ಮಾಡಿಸ್ಕೊಂಡು ಬರೋಷ್ಟೊಡೆ ನಾನು ಮನೇಲಿರೋಂಥ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ಕೊಂಡ್ವಿ. ಇವತ್ತಿನ ಮಿನಿ ಲಾಗು ಇದಾಗಿತ್ತು. ಮತ್ತು ನೆಕ್ಸ್ಟ್ ಮಿನಿ ಲಾಗಲ್ಲಿ ಸಿಗೋಣ. ಇವತ್ತು ವಿಡಿಯೋ ಆಗಿತ್ತು ಅಂತೇಳಿ